ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ನಿನ್ನೆ ಒಂದು ಅಮಾನವೀಯ ಮನಕಲಕುವಂತ ಘಟನೆ ನಡೆದು ಹೋಗಿಬಿಟ್ಟಿದೆ. ಒಂದೇ ಕುಟುಂಬದ 6 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಇಂಥ ಒಂದು ದುರಂತ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ KR ನಗರದಲ್ಲಿ ನಡೆದು ಹೋಗಿಬಿಟ್ಟಿದೆ. ಈ ದುರಂತಕ್ಕೆ ಏನು ಕಾರಣ, ಆ ದುರಂತದಲ್ಲಿ ಯಾರು ಸಾವನ್ನಪ್ಪಿದ್ದಾರೆ, ಈ ದುರಂತ ಹೇಗೆ ನಡೀತು, ಈ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ, ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೇಸಿಗೆ ಇದೆ, ತುಂಬ ಬಿಸಿಲು ಕೂಡ ಇದೆ. ಸೆಕೆ ತಾಳಲಾರದೆ ಬಹುತೇಕ ಜನ ಆಯ್ಕೆ ಮಾಡಿಕೊಳ್ಳುವಂಥದ್ದು, ಅದರಲ್ಲೂ ಕೂಡ ಈ ಸಂಡೇ, ಸಾಟರ್ಡೆ ಅಥವಾ ರಜೆ ಅಂತ ಇದ್ದಂಥ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ನೀರಿದ್ರೆ ನೀರಿಗೆ ಹೋಗಿ ಬಿಡೋಣ. ಅದು ಸಮುದ್ರವಾಗಿರ್ಬೋದು ಅಥವಾ ನದಿ ಆಗಿರ್ಬೋದು ಅಥವಾ ಇನ್ಯಾವುದೋ ಕೆರೆಗಳಾಗಿರ್ಬೋದು ಅಥವಾ ಇನ್ಯಾವುದೋ ಒಂದಿಷ್ಟು ನಾವು ಪ್ರವಾಸ ತಾಣಗಳಿಗೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ನೀರು ಇರುವಂಥ ಪ್ರದೇಶ. ಕಾರಣ ಅಲ್ಲಿ ಒಂಚೂರು ಈಜಾಡಿಬಿಟ್ರೆ ಒಂದಿಷ್ಟು ಮೈಯೆಲ್ಲ ತಂಪಾಗಿ ಬಿಡುತ್ತೆ, ಆರಾಮಾಗಿರ್ಬೋದು, ಕೂಲ್ ಆಗಿಬಿಡುತ್ತೆ ಅನ್ನುವ ಹಾಗೆ ಆಯ್ಕೆ ಮಾಡಿಕೊಳ್ತೀವಿ. ಅದು ಖಂಡಿತವಾಗಿಯೂ ತಪ್ಪಲ್ಲ. ಆದರೆ ಇಲ್ಲಿ ಎಡವಿ ಬಿಟ್ರೆ ಅಥವಾ ಒಂದಿಷ್ಟು ಏನಾದರೂ ಯಾಮರಿ ಬಿಟ್ರೆ ಜೀವವೇ ಕಳೆದು ಹೋಗಿ ಬಿಡುತ್ತೆ. ಇಂಥದ್ದೇ ದುರಂತಕ್ಕೆ ಒಂದೇ ಕುಟುಂಬದ 6 ಜನ ನಿನ್ನೆ ಅಷ್ಟೇ ಒಂದು ನೀರು ಪಾಲಾಗಿದ್ದಾರೆ, ಜಲ ಸಮಾಧಿ ಆಗಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಅಂದಹಾಗೆ ಘಟನೆಯ ವಿವರವನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಏಪ್ರಿಲ್ 19 ಭಾನುವಾರದಂದು 3:30 4 ಗಂಟೆಯ ಆಸುಪಾಸು, ಅಂತಂದ್ರೆ ಮಧ್ಯಾಹ್ನದ ಸಮಯ, ಊಟಕ್ಕೆ ಮಾಡುವಂಥದ್ದು ಅಥವಾ ಊಟಕ್ಕೆ ಹೋಗುವಂಥ ಸಮಯ. 22ರಿಂದ 24 ಜನ ಅಂದ್ರೆ ಮಕ್ಕಳು ಎಲ್ಲರೂ ಕೂಡ ಸೇರಿ 22 ಜನ ಒಟ್ಟಾರೆಯಾಗಿ ಈ ಒಂದು ದರ್ಗಾಗೆ ಬಂದಿರ್ತಾರೆ. ಉರ್ಸು ಇರುತ್ತೆ. ಉರ್ಸಿರೋ ಕಾರಣದಿಂದಾಗಿ ಈ ಒಂದು ಮೈಸೂರು ಜಿಲ್ಲೆಯ KR ನಗರದಲ್ಲಿರುವಂತಹ ಅರ್ಕೇಶ್ವರ ದೇವಸ್ಥಾನದ ಬಳಿ ಒಂದು ದರ್ಗಾ ಕೂಡ ಇದೆ. ಆ ದರ್ಗಾಕ್ಕೆ ಬಂದಿರ್ತಾರೆ. ದರ್ಗಾಕ್ಕೆ ಬಂದಂತ ಸಂದರ್ಭದಲ್ಲಿ ಏನಾಗಿ ಬಿಡುತ್ತೆ ಅಂತಂದ್ರೆ, ಇನ್ನೇನು ಒಂದು ಊರ್ಸ್ಗೆ ಬಂದಿರ್ತಾರೆ, ಅಲ್ಲಿ ಏನೇನೋ ಅವ್ರದ್ದೇ ಆದಂಥ ಕಾರ್ಯ ಅಂತದ್ದು ಏನೇನಿರುತ್ತೆ ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಾರೆ. ಆದರೆ ಸಮಯ ಇರುತ್ತೆ. ಇನ್ನು ಸಮಯ ಇರೋ ಕಾರಣದಿಂದಾಗಿ ಬಿಸಿಲು ತುಂಬ ಹೆಚ್ಚಾಗಿ ಬಿಟ್ಟಿದೆ. ಈ ಒಂದು ಬಿಸಿಲಿಗೆ ಒಂದಿಷ್ಟು ಮೈ ತಂಪು ಮಾಡಿಕೊಂಡು ಬಿಡೋಣ, ಒಂದಿಷ್ಟು ಈಜಾಡೋದಕ್ಕೆ ಹೋಗಿ ಬಿಡೋಣ ಅನ್ನೋ ರೀತಿಯಲ್ಲಿ ಕುಟುಂಬ ಸಮೇತ ಈಜಾಡೋದಕ್ಕೆ ಹೋಗ್ತಾರೆ. ಆರಂಭದಲ್ಲಿ ಎಲ್ಲವೂ ಕೂಡ ಆರಾಮಾಗಿ ಇರುತ್ತೆ. ಬಹುತೇಕ ಬೇರೆ ಬೇರೆ ಜನಗಳು ಕೂಡ ಅಲ್ಲಿ ಕಾಣಿಸ್ತಾ ಇರ್ತಾರೆ. ಜನಗಳ ಜೊತೆಗೆ ಏಕೆ ಹೋಗೋದು, ನಮ್ಮದೇ ಆದಂಥ ಒಂದು ಕುಟುಂಬವನ್ನು ಬೇರೆ ಕಡೆಗೆ ಹೋಗಿ ಬಿಡೋಣ ಅನ್ನೋ ನಿಟ್ಟಿನಲ್ಲಿ ಯಾರು ಇಲ್ಲದಂಥ ಪ್ರದೇಶವನ್ನು ಹುಡುಕಿಕೊಂಡು ಬಿಡ್ತಾರೆ. ಸ್ಥಳೀಯರಿಗೆ ಅಲ್ಲೆಲ್ಲವೂ ಕೂಡ ಗೊತ್ತಿರುತ್ತೆ, ಹಾಳ ಹೇಗಿದೆ, ಯಾವ ಸಂದರ್ಭದಲ್ಲಿ ಏನು ಆಗಬಹುದು, ಎಲ್ಲವೂ ಕೂಡ ಮಾಹಿತಿ ಇರುತ್ತೆ. ಇವರು ಸ್ಥಳೀಯರು ಕೂಡ ಆಗಿರೋದಿಲ್ಲ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಮೈಸೂರಿನಿಂದ ಬಂದಿರ್ತಾರೆ, ಬೆಂಗಳೂರಿಂದ ಬಂದಿರ್ತಾರೆ, ಊಟಿಯಿಂದ ಬಂದಿರ್ತಾರೆ. ಅಂದರೆ ಒಟ್ಟಾರೆ ಸಂಬಂಧಿಕರು ಎಲ್ಲರೂ ಕೂಡ ಸೇರಿಕೊಂಡು ಒಂದು ದರ್ಗಾಗೆ ಉರ್ಸಿಗೋಸ್ಕರ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗಿಬಿಡುತ್ತೆ ಅಂತಂದ್ರೆ, ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಸ್ಥಳೀಯರಿಗೆ ಆ ಒಂದು ಮಾಹಿತಿಯು ಕೂಡ ಗೊತ್ತಿರುತ್ತೆ. ಬೇರೆ ಯಾರೋ ಅಥವಾ ನಾವು ಬೇರೆ ಯಾವುದೋ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ನದಿಯ ಆಳ ಹೇಗಿದೆ ಅಥವಾ ಅಲ್ಲಿ ಗುಂಡಿ ಇದೆಯಾ ಅಥವಾ ಸಮತಟ್ಟಾಗಿದೆಯಾ ಯಾವುದು ಕೂಡ ಸ್ಪಷ್ಟವಾಗಿ ಆರಂಭದಲ್ಲಿ ಗೊತ್ತಾಗೋದಿಲ್ಲ. ಇಲ್ಲಿ ಇವರು ಕೂಡ ಎಡವಿ ಬಿಟ್ಟಿದ್ದು ಹಾಗೆ ಎಲ್ಲವೂ ಕೂಡ ಸಮತಟ್ಟಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಅಂದುಕೊಂಡು ಬಿಡ್ತಾರೆ. ಆರಂಭದಲ್ಲಿ ಒಂದಿಷ್ಟು ಜನ ಈಜಾಡೋದು, ಬಂದಿರುವಂಥವ್ರು ಈಜಾಡಿ ಹೊರಗಡೆ ನಿಲ್ಲುವಂಥದ್ದು ಅಥವಾ ಕೆಲವೊಂದಿಷ್ಟು ಹಾಗೆ ಹೀಗೆ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಅದಾದ ಬಳಿಕ ಎಲ್ಲರೂ ಕೂಡ ಅವರವರ ಪಾಡಿಗೆ ಸ್ನಾನ ಮಾಡ್ತಾ ಇದ್ದಾರೆ, ಕೂಲಾಗಿದ್ದಾರೆ ಅಂತ ಅಂದುಕೊಂತಾರೆ. ಆದ್ರೆ ಇಲ್ಲಿ ಎಡವಿ ಬಿಟ್ಟಿರೋದು ಎಲ್ಲಿ ಅಂತಂದ್ರೆ, ಒಂದು ಮಗು ಹೋಗಿ ಬಿಡುತ್ತೆ. ಬಹುತೇಕ 2 ರೀತಿಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮಗು ತಪ್ಪಿಸ್ಕೊಳ್ತು ಅಥವಾ ಮಗು ನೀರಿಗೆ ಮುಳುಗೋದನ್ನು ಗಮನಿಸಿದ ಬಳಿಕ ಆತನನ್ನ ರಕ್ಷಣೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಳುಗೋಗ್ಬಿಟ್ರು ಅನ್ನೋ ರೀತಿಯಲ್ಲಿ. ಇನ್ನು ಒಂದು ಕಡೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಚೈನ್ ಲಿಂಕ್ ಅಲ್ಲಿ ನಿಂತ್ಕೊಂಡಿದ್ರು, ಒಬ್ಬರನ್ನೊಬ್ಬರು ಹಿಡ್ಕೊಂಡು ಒಳಗಡೆ ಹೋಗ್ತಾ ಇದ್ರು. ಆ ಸಂದರ್ಭಕ್ಕೆ ಮಗು ಕೈ ಜಾರಿ ಬಿಡುತ್ತೆ. ಆ ಮಗು ಕೈ ಜಾರದಂತ ಸಂದರ್ಭದಲ್ಲಿ ಮಗುವನ್ನ ರಕ್ಷಣೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಟ್ಟಾರೆ 8 ಜನ ಹೋಗಿ ಬಿಡ್ತಾರೆ. 8 ಜನರ ಪೈಕಿ 6 ಜನ ಮಗು ಸೇರಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಒಟ್ಟಾರೆಯಾಗಿ ಸಾವನ್ನಪ್ಪಿದ್ದಂತೂ ಖಚಿತ, ಆದ್ರೆ ಏನಾಯಿತು ಅನ್ನೋದು 2ರ ನಡುವೆ ಒಂದು ಗೊಂದಲ ಇದೆ. ಒಟ್ಟಾರೆ ಈ ರೀತಿಯಾದಂಥದ್ದು ಆಗಿರುವಂಥದ್ದು. ಏನಾಗುತ್ತೆ, ಮಗು ಏಕೆ ಜಾರಿ ಹೋಗಿ ಬಿಡುತ್ತೆ ಅಂತಂದ್ರೆ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಒಂದು ಬ್ರಿಡ್ಜ್ ಇದೆ. ರೈಲ್ವೆ ಓಡಾಟ ಮಾಡುವಂಥ ಒಂದು ಬ್ರಿಡ್ಜ್ ಕೂಡ ನಿರ್ಮಾಣ ಆಗಿದೆ. ಆ ಬ್ರಿಡ್ಜ್ನ ನಿರ್ಮಾಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಒಂದು ನದಿ ಏನಿದೆಯಲ್ಲ, ನದಿ ಭಾಗದಲ್ಲಿ ಒಂದಿಷ್ಟು ಗುಂಡಿ ಅಂಥದ್ದೆಲ್ಲವನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಾರೆ. ಅಂತಂದ್ರೆ ಸಹಜವಾಗಿ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಆಗಿರುತ್ತೆ. ಹಾಗಾಗಿ ಅದು ಸ್ಥಳೀಯರಿಗೆ ಮಾಹಿತಿ ಕೂಡ ಇರುತ್ತೆ. ಈ ಒಂದು ದರ್ಗಾದಲ್ಲೂ ಕೂಡ ಅದನ್ನ ಯಾರಾದರೂ ಬಂದಂಥವರಿಗೆ ಮಾಹಿತಿಯನ್ನು ಕೂಡ ಹೇಳ್ತಾ ಇರ್ತಾರೆ. ಆದರೆ ಇವರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರೋದಿಲ್ಲ, ದರ್ಗಾದ ಬಗ್ಗೆ ಅಥವಾ ಅಲ್ಲಿ ಏನು ಹೇಳಿರೋದನ್ನು ಗಮನಿಸಿರೋದಿಲ್ಲ. ಹಾಗಾಗಿ ಏಕಾಏಕಿಯಾಗಿ ಯಾರ್ದು ಕೂಡ ಮಾಹಿತಿಯನ್ನು
ತೆಗೆದುಕೊಳ್ಳದೆ ಇವರು ಏಕಾಏಕಿ ನೀರಿಗೆ ಇಳಿದು ಬಿಡ್ತಾರೆ. ನೀರಿಗೆ ಇಳಿದಂಥ ಸಂದರ್ಭದಲ್ಲಿ ಈಜಾಡಬೇಕಾದಂಥವ್ರು ಬಹುತೇಕರಿಗೆ ಇಲ್ಲಿ ಈಜು ಕೂಡ ಬರೋದಿಲ್ಲ. ಸೊ ಇದೊಂದು ಎಂಥ ನಿರ್ಲಕ್ಷ್ಯ ಅಂತಂದ್ರೆ ಈಜು ಬರಲಿಲ್ಲ ಅಂದ್ರೆ ನೀರಿಗೆ ಇಳಿಲೇಬಾರ್ದು ಆಗುತ್ತೆ. ಅದರಲ್ಲೂ ಕೂಡ ಮಕ್ಕಳು ಅಂತವ್ರು ಏನಾದರೂ ಇದ್ದು ಬಿಟ್ರೆ ಈ ನೀರಿನ ಸಹವಾಸಕ್ಕೆ ಹೋಗಬಾರ್ದು. ಯಾಕೆ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಏನು ಎಡವಟ್ಟು ಬೇಕಾದರೂ ಆಗ್ಬಹುದು. ಹಾಗಾಗಿ ನೀರಿಗೆ ಇಳಿದು ಬಿಡ್ತಾರೆ. ನೀರಿಗೆ ಇಳಿದಂಥ ಸಂದರ್ಭದಲ್ಲಿ ಮಗು ಮಿಸ್ ಆಗಿಬಿಡುತ್ತೆ. ಮಗುನ ರಕ್ಷಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ 8 ಜನ ತೇಲಿ ಹೋಗಿಬಿಡ್ತಾರೆ. 8 ಜನರ ಪೈಕಿ ಇಬ್ಬರು ಬದುಕುಳಿತಾರೆ. ಆದರೆ 6 ಜನರು ಕೂಡ ಜಲಸಮಾಧಿ ಆಗಿಬಿಡ್ತಾರೆ. ಎಂಥವರಿಗೂ ಕೂಡ ಒಂದು ಕ್ಷಣ ನೋವಾಗುತ್ತೆ. ಬಹುತೇಕ ಇಂಥ ಒಂದು ದುರ್ಘಟನೆ ನಡಿಬಾರದು ಅಂತ ಕಾಣಿಸುತ್ತೆ, ನಡೆದು ಹೋಗಿಬಿಟ್ಟಿದೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಾವೇರಿ ನದಿಗೆ 6 ಜನರು ಬಲಿ ಆಗಿ ಬಿಟ್ಟಿದ್ದಾರೆ. ಆಳ ಹೇಗಿದೆ ಅನ್ನೋದು ಗೊತ್ತಿರೋದಿಲ್ಲ, ಅಥವಾ ಯಾವುದೋ ಒಂದು ನಾವು ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅಥವಾ ನದಿಗೆ ಇನ್ನೇನೋ ಈಜಬೇಕು ಹಾಗೆ ಹೀಗೆ ಅಂತ ಒಂದು ಬಂಡು ಧೈರ್ಯ ಮಾಡಿ ಹೋಗ್ಬಿಡ್ತೀವಿ. ಸ್ವಿಮ್ಮಿಂಗ್ ಬರಲಿಲ್ಲ ಅಂತಂದ್ರೆ ನೀರಿನ ತಂಟೆಗೆ ಹೋಗಬಾರ್ದು. ಮಕ್ಕಳು ಇದ್ದಂಥ ಸಂದರ್ಭದಲ್ಲೂ ಕೂಡ ನೀರಿನ ತಂಟೆಗೆ ಹೋಗಬಾರ್ದು. ಹೇಗೆ ಬೇಕಾದರೂ ಆಗಬಹುದು, ಆ ಒಂದು ಸಮಸ್ಯೆ ನಿಮಗೆ ತಂದು ಕೊಡಬಹುದು. ಹಾಗಾಗಿ ಇಂಥದ್ದೊಂದು ದುರ್ಘಟನೆ ಇದೀಗ ನಮ್ಮ ರಾಜ್ಯದಲ್ಲಿಯೇ ನಡೆದು ಹೋಗಿಬಿಟ್ಟಿದೆ. ಮೈಸೂರಿನ KR ನಗರದಲ್ಲಿರುವಂತಹ ಅರಕೇಶ್ವರ ದೇವಸ್ಥಾನ ಇದೆಯಲ್ಲ, ಆ ಅರಕೇಶ್ವರ ದೇವಸ್ಥಾನದ ಬಳಿ ಒಂದು ದರ್ಗಾ ಇದೆ. ದರ್ಗಾಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಸಲ್ಮಾನ್ ಕುಟುಂಬ 6 ಜನರು ಕೂಡ ಇದೀಗ ನೀರು ಪಾಲಾಗಿ ಬಿಟ್ಟಿದ್ದಾರೆ. ಇನ್ನು ಸಾವನ್ನಪ್ಪಿರೋರ ಪೈಕಿ ಮಕ್ಕಳು ಕೂಡ ಇದ್ದಾರೆ. ಬಹುತೇಕರಿಗೆ ತುಂಬಾ ನೋವಾಗುತ್ತೆ. ಮಕ್ಕಳು ಅದೇನು ಭವಿಷ್ಯಗಳನ್ನ ಕಟ್ಕೋಬೇಕು ಅಥವಾ ಏನು ಕನಸುಗಳನ್ನು ಕಟ್ಕೊಂಡಿದ್ರೋ ಗೊತ್ತಿಲ್ಲ. ಮಕ್ಕಳ ಬಗ್ಗೆ ತಂದೆ ತಾಯಿಗಳು ಅದೇನು ಕನಸು ಕಟ್ಕೊಂಡಿದ್ರೋ ಗೊತ್ತಿಲ್ಲ. ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಹಾಗೆ ಸಾವನ್ನಪ್ಪಿದವರ ವಿವರವನ್ನು ಕೂಡ ಗಮನಿಸೋದಾದ್ರೆ ಫಾತಿಮಾ ಅಂತೇಳಿ, ಅದೇ ರೀತಿಯಾಗಿ ಮಹಮ್ಮದ್, ನೇಹಾ, ಕೌಸನ್, ಉಜೇರ್, ಹೈಮಾನ್, ಅದೇ ರೀತಿಯಾಗಿ ಅಹಮ್ಮದ್ ಅನ್ನುವಂಥವರು 13 ವರ್ಷದವರು, 5 ವರ್ಷದವರು, 23 ವರ್ಷ, 40 ವರ್ಷ, ಈ ರೀತಿಯಾಗಿ ಮಕ್ಕಳು ಸೇರಿ ಈ ಎಲ್ಲರೂ ಕೂಡ 6 ಜನರು ಕೂಡ ದುರಂತಕ್ಕೆ ಕಾರಣರಾಗಿ ಬಿಟ್ಟಿದ್ದಾರೆ. ಇಂಥ ಒಂದು ನೋವಿನ ಸಂಗತಿ ಅಥವಾ ಇಂಥ ಒಂದು ನೋವಿನ ಘಟನೆ ನಮ್ಮ ರಾಜ್ಯದಲ್ಲೇ ನಡೆದು ಹೋಗಿಬಿಟ್ಟಿದೆ. ಇದರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಒಂದು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ತುಂಬಾ ಜಾಗರೂಕರಾಗಿರಬೇಕು. ಏನು ಆಗೋದಿಲ್ಲ ಅಥವಾ ನಾವೆಲ್ಲ ತುಂಬಾ ಜನಗಳಿದ್ದೀವಿ, ಹೇಗಾದರೂ ಮಾಡಿ ಕಾಪಾಡ್ಕೊಂಡು ಬಿಡ್ತೀವಿ ಅನ್ನುವಂಥ ಒಂದು ಬಂಡು ಧೈರ್ಯ ಮಾಡಿಬಿಟ್ರೆ ಇಂತಹದ್ದೇ ದುರಂತ ಆಗಿ ಬಿಡುತ್ತೆ. 20 ರಿಂದ 22 ಜನ ಹೋಗಿರ್ತಾರೆ, ಆದರೆ 6 ಜನರು ಇದರಲ್ಲಿ ಬಲಿ ಆಗಿ ಬಿಡ್ತಾರೆ. ಯಾರನ್ನು ಕೂಡ ಯಾರು ರಕ್ಷಣೆ ಮಾಡೋದಕ್ಕಾಗೋದಿಲ್ಲ. ಸ್ಥಳೀಯರು ಬಂದಂಥ ಸಂದರ್ಭದಲ್ಲಿ ಈ ಇಬ್ಬರು ಕೂಡ ಸೇವ್ ಆಗ್ತಾರೆ. ಅದಾದ ಬಳಿಕ 6 ಜನಗಳು ಕೂಡ ನೀರು ಪಾಲಾಗಿ ಬಿಡ್ತಾರೆ. ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಲಾಗುತ್ತೆ. ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಬರ್ತಾರೆ. ಪೋಸ್ಟ್ ಮಾರ್ಟಮ್ ಅಂತದೆಲ್ಲವೂ ಕೂಡ ಆಗುತ್ತೆ. ನಿನ್ನೆ ರಾತ್ರಿ ಅಷ್ಟೇ ಈ ಒಂದು ಮೃತದೇಹಗಳು ಸಂಬಂಧಪಟ್ಟವರಿಗೆ ನೀಡ್ತಾರೆ. ಅದಾದ ಬಳಿಕ ಅಂತಿಮ ಕ್ರಿಯೆ ಅಂತದೆಲ್ಲವೂ ಕೂಡ ನಡೆದು ಹೋಗಿ ಬಿಡುತ್ತೆ. ಇಂಥ ಒಂದೊಂದು ದುರಂತ. ಸೊ ದುರಂತಕ್ಕೆ ಅವ್ರಗಳೇ ಕಾರಣ ಅಂತಾನೆ ಹೇಳ್ಬಹುದು. ಒಂದು ನಿರ್ಲಕ್ಷ್ಯತನ, ಒಂದು ಬೇಜವಾಬ್ದಾರಿ, ಇಂಥದ್ದೆಲ್ಲವೂ ಇದ್ದಂಥ ಸಂದರ್ಭದಲ್ಲಿ ಇಂತಹ ದುರ್ಘಟನೆಗಳು ನಡೆದು ಹೋಗಿ ಬಿಡ್ತಾವೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿ ತುಂಬಾ ಸ್ಪ್ರೆಡ್ ಆಗ್ತಾ ಇದ್ದಾಗೆ ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ಕುಟುಂಬದವರಿಗೆ 5 ಲಕ್ಷ ಪರಿಹಾರವನ್ನು ಕೂಡ ನೀಡೋದಾಗಿ ಭರವಸೆಯನ್ನು ಕೊಟ್ಟಿದೆ. ಇನ್ನು ಅಸ್ವಸ್ಥರಾದಂಥವರಿಗೆ ಚಿಕಿತ್ಸೆಯನ್ನು ಕೂಡ ಸರ್ಕಾರವೇ ಭರಿಸುವುದಾಗಿ ಮಾಹಿತಿಯನ್ನು ಕೂಡ ಹಂಚಿಕೊಂಡು ಬಿಟ್ಟಿದೆ. ಒಟ್ಟಾರೆಯಾಗಿ ಈ ದುರಂತಕ್ಕೆ ಯಾರು ಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನವೇ ಎದ್ದು ಕಾಣಿಸ್ತಾ ಇದೆ. ಸೊ ಇದರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು, ಕುಟುಂಬ ನೋವಲ್ಲಿದ್ರು ಕೂಡ ಅವರಿಗೆ ಬೇಜವಾಬ್ದಾರಿ ಹಾಗೆ ಹೀಗೆ ಅಂತಿದೀವಿ ಅಂತೇಳಿ ನೀವು ಅಂದುಕೊಳ್ಳಬಹುದು. ಆದ್ರೆ ಈ ನೀವುಗಳು ಕೂಡ ಈ ರೀತಿಯಾಗಿ ಯಾವತ್ತೂ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ, ಬೇಜವಾಬ್ದಾರಿತನ ತೋರಿಸಬೇಡಿ. ಹಾಗಾಗಿ ಈಗ ಸತ್ತು ಹೋಗಿರುವಂತವರ ದೇಹವನ್ನ ಅಥವಾ ಸತ್ತು ಹೋಗಿರುವಂತಹ ಜೀವವನ್ನ ಮತ್ತೆ ತರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬದುಕಿದ್ದವರಿಗೆ ಇದೊಂದು ಪಾಠವಾಗಬೇಕು. ಹಾಗಾಗಿ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ಇಂಥದ್ಯಾವುದನ್ನು ಕೂಡ ತೋರಿಸೋದಕ್ಕೆ ಹೋಗಬೇಡಿ. ಯಾವುದೋ ಕಾರಣಕ್ಕೂ ಏನ್ ಆಗಿಬಿಡುತ್ತೆ ಅನ್ನುವಂತ ಬಂಡ ಧೈರ್ಯವನ್ನ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ. ಇಂತಹ ದುರಂತ ನಡೆದು ಹೋಗಿರುವಂತದ್ರ ಕುರಿತು ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ಇನ್ನು ಮುಖ್ಯವಾಗಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ತಲುಪಲಿ. ಯಾಕೆಂತಂದ್ರೆ ಸಮ್ಮರ್ ಇರುವಂತಹ ಕಾರಣದಿಂದಾಗಿ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಎಲ್ಲರೂ ಕೂಡ ಆಯ್ಕೆ ಮಾಡಿಕೊಳ್ಳುವಂಥದ್ದು ನೀರಿಗೆ ಸಂಬಂಧಪಟ್ಟ ಹಾಗೆ. ಏನೇ ನಾವು ಪ್ರವಾಸ ಮಾಡಲಿ ಅಥವಾ ಇನ್ನೇನೋ ಯಾವುದೋ ಪ್ರದೇಶಕ್ಕೆ ಹೋಗ್ಲಿ, ಆಯ್ಕೆ ಮಾಡಿಕೊಳ್ಳುವಂಥದ್ದು ನೀರನ್ನ. ಈಜು ಬರದೇ ಇದ್ರೆ ಖಂಡಿತವಾಗಿಯೂ ನೀರಿನ ಸಮೀಪಕ್ಕೂ ಹೋಗಬೇಡಿ. ಅದೆಷ್ಟೇ ಸೆಕೆ ಆದರೂ ಆ ಒಂದು ಕ್ಷಣಕ್ಕೆ ತಡೆದುಕೊಂಡು ಬಿಡಿ. ಇಲ್ಲ ಅಂತಂದ್ರೆ ಇಂಥದ್ದೇ ದುರಂತಗಳು ನಡೆದು ಹೋಗುವಂತ ಸಾಧ್ಯತೆ ಇರುತ್ತೆ. ದುರಂತ ತಪ್ಪಿಸಬೇಕು ಅಂತಂದ್ರೆ ಒಂದಿಷ್ಟು ನಾವು ಇಲ್ಲಿ ಸೆಕೆ ಅಥವಾ ಇನ್ನೇನೋ ತಡೆದುಕೊಳ್ಳೇಬೇಕಾಗಿರುತ್ತೆ. ಇಲ್ಲ ಅಂತಂದ್ರೆ ಪ್ರಾಣ ಪಕ್ಷಿ ಆರು ಹೋಗಿ ಬಿಡುವಂತ ಸಾಧ್ಯತೆ ಇರುತ್ತೆ. ಪ್ರಾಣ ಹೋದಂತ ಸಂದರ್ಭದಲ್ಲಿ ಯಾರಿಂದನೂ ಕೂಡ ತರೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಈ ಒಂದು ವಿಡಿಯೋನ ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.